ಕುವರಂ ಅದಾರು ಸರಿಸಾಟಿ ಹಿಯರು ಹರಿವೀರರೆಲ್ಲ ಗೆಲ್ಲಬಲ್ಲ ಈ ಛಲದಂಗಮಲ್ಲ. ಹಸ್ತಿನಾಪುರದೀಶ ಚಂದ್ರಕುಲ ಚಕ್ರವರ್ತಿಯಾದ ಈ ದುರ್ಯೋಧನ ಸಾರ್ವಭೌಮನಿಗೆ ಈ ತ್ರಿಭುವನದಲ್ಲಿ ಅದ್ಯಾರು ಸರಿಸಾಟಿ ಇರುವರು? ಪಿತಾಮಹ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರ. ರಾಜ್ಯಕೋಶಗಳನ್ನು ಕಳೆದುಕೊಂಡು ಭಿಕ್ಷಾಟನೆಯನ್ನು ಮಾಡುತ್ತಿರುವ ಆ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳಿದರಂತೆ. ಪಿತಾಮಹ, ಲಾಲಿಸಿ ಕೇಳಯ್ಯ ಲಾಲಿಸಿ ಕೇಳಯ್ಯ ಗುರುಪತಿ ಎನ್ನಯ ಮಾತನು ಲಾಲಿಸಿ ಪಾಂಡವರೊಳು ನಿನಗೆ ಕಲಹವು ಬೇಡ. ಪಾಂಡವರೊಳು ನಿನಗೆ ಕಲಹವು ಬೇಡ. ಒಲಿತದಿ ರಾಜ್ಯವ ಕೊಟ್ಟು ಸುಖದಿ ಮಾಡು. ವರಿತದಿ ರಾಜ್ಯವ ಕೊಟ್ಟು ಸುಖದಿ ಮಾಡು.
ರಾಜ್ಯವನ್ನು ಕೊಡದಿದ್ದರೆ ಯುದ್ಧವು ಸಿದ್ಧವಲ್ಲವೇ? ಯೋಚಿಸು. ಯುದ್ಧ ನಮ್ಮಲ್ಲಿರುವ ಅಕ್ಷೋಹಿಣಿ ಸೈನ್ಯದ ಹಿಡಿತಕ್ಕೆ ಆ ಪಾಂಡವರು ಸಿಕ್ಕಿದರೆ ಮದಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ಅದಿರಲಿ. ಆ ಪಾಂಡವರ ಮೇಲೆ ಜಯಜ್ಞಾನ ಪ್ರಾರಂಭಿಸುವವರು ಯಾರು? ಸರಿಯಾದ ಕರ್ಮೋಪದೇಶವನ್ನು ಹೇಳುವರು ಯಾರು? ಅಗ್ರಜ, ನಮ್ಮ ಅಂಗರಾಜನಾದ ಕರ್ಣನಿಲ್ಲವೇ? ಪರಮ ಪೂಜ್ಯರಾದ ವಿದುರ, ಭೀಷ್ಮ, ದ್ರೋಣಾದಿಗಳಿರುವಾಗ ಅವರ ಕಣ್ಣೆದುರಿಗೆ ಬೆಳೆದ ನಮಗೇತಕ್ಕೆ ಆ ವಿಚಾರವು ದುಶ್ಯಾಸನ? ದುರ್ಯೋಧನ, ನೀನು ಪಾಂಡವರೊಂದಿಗೆ ಶಾಂತಿಗೆ ಸಮ್ಮತಿ ಸೂಚಿಸುವುದೇ ಆದರೆ ಅದು ನಮ್ಮೆಲ್ಲರಿಗೂ ಸಮ್ಮತವಾಗಿ ತೋರುವುದು. ಯಾರು? ಈ ದಾಸಿ ಪುತ್ರನಾದ ವಿದುರನು ನನಗೆ ಉಪದೇಶ ಹೇಳುವ ಸಾಮರ್ಥ್ಯ ಉಂಟಾಯಿತು. ಅವಿವೇಕಿ, ನಿನ್ನ ಅರಣ್ಯ ರೋದನವು ಚೆನ್ನಾಗಿ ನಡೆಯಲಿ. ಏನು? ನನ್ನ ರೋದನವು ಅರಣ್ಯ ರೋದನವೇ? ಇರಲಿ ದುರ್ಯೋಧನ. ಯುದ್ಧವೆಂಬ ಕಾರ್ಯಕ್ಕೆ ಹಬ್ಬಿದ ಮೇಲೆ ಅದನ್ನು ರಕ್ತ ಪ್ರವಾಹದಿಂದಲ್ಲದೆ ಮತ್ತಾವುದರಿಂದಲೂ ಆಚರಿಸಲು ಸಾಧ್ಯವಿಲ್ಲ. ನಿನ್ನ ಆತ್ಮಸಾಕ್ಷಿಯನ್ನು ಈ ಲೋಕಾಭಿಪ್ರಾಯಕ್ಕೆ ವಿರುದ್ಧ ಮಾಡಿ ಕೆಡಬೇಡ. ಅಗ್ರಜ, ಪಾಂಡವರ ಪಕ್ಷಪಾತಿಗಳು ಇಲ್ಲೂ ಸಹ ಇರುವರು. ಪಾಂಡವರ ಪಕ್ಷಪಾತಿ ಎಲ್ಲ ಮರುಳೆ, ಧರ್ಮದ ಪಕ್ಷಪಾತಿ ಎಂದು ಹೇಳು. ನಿಮ್ಮಂತ ಅಧರ್ಮಘಾತಕರಿಗೆ ನ್ಯಾಯವು ಅಧೀನವಾಗಿರುವುದೋ ಇಲ್ಲ ಸರ್ವರು ನ್ಯಾಯಕ್ಕೆ ಅಧೀನರೋ? ಮಹಾವೀರರಿಂದ ಪರಿವೃತ್ತರಾದ ಈ ಚಕ್ರವರ್ತಿಗೆ ಈ ದಾಸಿ ಪುತ್ರನ ನೀತಿ ವಚನಗಳು ಅನಾವಶ್ಯಕ. ದುಶ್ಯಾಸನ, ಅಗ್ರಜ, ಇವನು ಹಿರಿಯವನು ಮತ್ತು ಪೂಜ್ಯನೆಂದು ನಾನು ಸಹನೆಯಿಂದ ಸುಮ್ಮನಿದ್ದರೆ ಇವನ ಮಾತುಗಳು ಮಿತಿ ಮೀರುತ್ತಿರುವವು. ಇವನನ್ನು ಸಭೆಯಿಂದ ಹೊರಗೆ ತಪ್ಪುವನ. ದುರ್ಯೋಧನ, ದುಡುಕಬೇಡ, ಶಾಂತನಾಗು. ತಡೆ ದುರ್ಯೋಧನ, ದುಡುಕಲು ಬೇಡ. ತಡೆ ದುರ್ಯೋಧನ, ದುಡುಕಲು ಬೇಡ. ದುಡುಕಿದರೆ ಬಲು ಕೇಳು ಬರುವುದು. ಮಾಧವರವರೊಳು ಸೋದರ ಭಾವನೆ. ಮಾಧವರವರೊಳು ಸೋದರ ಭಾವನೆ. ಇರುತಿಹರು ನಮ್ಮ ಭಕ್ತಿಯ ವಿದುರ. ಮಾಧವರವರೊಳು ಸೋದರ ಭಾವನೆ. ಇರುತಿಹರು ನಮ್ಮ ಭಕ್ತಿಯ ವಿದುರ. ತಡೆ ದುರ್ಯೋಧನ, ದುಡುಕಲು ಬೇಡ. ದುಡುಕಿದರೆ ಬಲು ಕೇಡು ಬರುವುದು. ದುರ್ಯೋಧನ, ದುಡುಕಬೇಡ. ಈ ಕ್ರೂರತನದಿಂದ ಈ ವಿದುರನನ್ನು ಹೊರದುಡುವುದು ಬೇಡ. ಶಾಂತನಾಗು. ದ್ರೋಣಾಚಾರ್ಯರೇ, ನಿಮ್ಮ ಉಪದೇಶಗಳು ಎನ್ನಲ್ಲಿ ಅನುಮೋದಿಸಲು ಸಾಕು, ಸುಮ್ಮನಿರಿ. ದುಶ್ಯಾಸನ, ಅಗ್ರಜ, ಏನು ಮುಖವನ್ನು ನೋಡುತ್ತಿರುವೆ? ಈ ವಿದುರನ ಸಭೆಯಿಂದ ಹೊರಗೆ ತಪ್ಪುವನಾಗು. ಬಡ ಬಲಗೆನ ಬಡ ಬಲಗೆನ ಕಡು ನುಡಿಗಳನ್ನೇ ನುಡಿಯುತ್ತಿರುವೆ. ಬಿಡು ಜಗದೊಳಗೆ ಬಡ ಬಲಗೆನ ಆಸಿ ಪುತ್ರನ ನೀತಿ ವಚನವ ಪರಿಪರಿ ಚಂದಲ ಪಗಲುವೆಯ. ಆಸಿ ಪುತ್ರನ ನೀತಿ ವಚನವ ಪರಿಪರಿ ಚಂದಲ ಪಗಲುವೆಯ. ಅಡಮನೆ ನಿನ್ನ ಪದವನ್ನು ಮುರಿದು, ಅಡಮನೆ ನಿನ್ನ ಪದವನ್ನು ಮುರಿದು ಪರಿಪರಿ ವಿದುರನಿಗೆ ತಕ್ಕ ಪ್ರಾಯಶ್ಚಿತ್ತ. ಹೇ ಪಾಪಿ, ನನ್ನನ್ನು ಈ ಸಭೆಯಿಂದ ಆಚೆ ತಳ್ಳುವಷ್ಟು ಸಾಮರ್ಥ್ಯ ಉಂಟಾಯಿತೆ. ದುರ್ಯೋಧನ, ನೀನೆಷ್ಟೇ ಅಯೋಗ್ಯನಾಗಿದ್ದರೂ ನನಗೆ ತಿಳಿದಿರುವ ನ್ಯಾಯ ನೀತಿಗಳನ್ನು ಹೇಳಲೇಬೇಕಾಗಿದೆ. ಈ ಹಿಂದೆ ದ್ರೌಪದಿಯ ವಸ್ತ್ರಾಪಹರಣದ ಕಾಲದಲ್ಲಿ ಭೀಮಸೇನನು ಮಾಡಿದ ಪ್ರತಿಜ್ಞೆಯಂತೆ
ಗದಾ ಯುದ್ಧದಲ್ಲಿ ನಿನ್ನ ತೊಡೆಯನ್ನು ಸೀಳಿ ಕೊಲ್ಲುವಾಗ ತಡೆಯಬೇಕೆಂದಿದ್ದ ಈ ಸರ್ವೋತ್ತಮವಾದ ಬಿಲ್ಲನ್ನು ಈ ಕ್ಷಣದಲ್ಲೇ ಮುರಿದು ಬಿಸಾಕುತ್ತೇನೆ. ಪ್ರಮಾದವಾಯಿತು. ನೀಚ, ಈಗಲಾದರೂ ನಿನ್ನ ಈ ಕೆಟ್ಟ ಬುದ್ಧಿಯನ್ನು ಸರಿಪಡಿಸಿಕೋ. ವಿದುರ, ನೀನು ಪರಮಜ್ಞಾನಿಯಾಗಿ ಅಜ್ಞಾನದಿಂದ ದುರ್ಯೋಧನ ನಾಡಿದ ಮಾತಿಗೆ ಈ ಸರ್ವೋತ್ತಮವಾದ ಬಿಲ್ಲನ್ನು ಮುರಿದು ಬಿಸಾಡಬಹುದೇ? ದ್ರೋಣಾಚಾರ್ಯರೇ, ದೈವ ಸಹಾಯವಿಲ್ಲದವನನ್ನು ಒಂದೊಂದಾಗಿ ಕಳೆದುಕೊಳ್ಳುವುದನ್ನು ನೋಡಿದ್ದೀರಾ? ಸುಯೋಧನ, ಸ್ವಲ್ಪ ತಡೆ. ಪರಮಜ್ಞಾನಿಯಾದ ನೀನು ಈ ವಿದುರನನ್ನು ಪರಿಹಾಸ್ಯಕ್ಕೀಡು ಮಾಡಿ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ. ಈತನು ನಿನ್ನ ಬೆಂಬಲಕ್ಕೆ ಇದ್ದಿದ್ದರೆ ಈ ತ್ರಿಭುವನದಲ್ಲಿ ನಿನ್ನನ್ನು ಜಯಿಸುವ ವೀರರು ಯಾರಿದ್ದರು? ಕರ್ಣ, ನಿನಗೆ ಸರಿಸಮರಾರೈ ಕರ್ಣ, ಇವರ ಗೊಟ್ಟು ಬೆದರಿಕೆಗೆ ಬೇಡ. ಮಹೇಶ್ವರನ ಕುವರನ್ನು ಮೆಚ್ಚಿಸಿ ಕಾಲ ವಿಷ್ಣು ಎಂಬ ಧನಸನ್ನು ಪಡೆದಿರುವ ನೀನೇ ನನ್ನ ಬೆಂಬಲವಾಗಿರುವಾಗ ಇನ್ನು ವಿದುರಿನ ಬಿಲ್ಲಿನ ಸಹಾಯ ನಮಗೇಕೆ? ಬಿಡುತ್ತಿದ್ದೇನು? ಚಕ್ರವರ್ತಿಗಳಿಗೆ ಜಯವಾಗಲಿ. ಚಾರನೆ ವರ್ತಮಾನವೇನು? ಪ್ರಭು ಶ್ರೀಕೃಷ್ಣ ಪರಮಾತ್ಮನು ರಾಜಸ್ಥಾನಕ್ಕೆ ಪ್ರವೇಶಿಸುತ್ತಿರುವರು. ಏನು? ದೂತನಾಗಿ ಕೃಷ್ಣನು ಬರುತ್ತಿರುವನೇ? ಬರಲಿ ಬರಲಿ ಪಾಂಡವರ ಪಕ್ಷಪಾತ. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳುವುದಕ್ಕೆ ಬರುತ್ತಿರೋನಲ್ಲದೆ ನಿಮ್ಮ ಬಳಿ ಯಾಚನೆಗಾಗಿ ಬರುತ್ತಿಲ್ಲ. ಎಲ್ಲರೂ ಶ್ರೀಕೃಷ್ಣ ಪರಮಾತ್ಮನನ್ನು ಸ್ವಾಗತಿಸಿರಿ. ವಿದುರ, ಸಾಕು ಬಾಯಿ ಮುಚ್ಚು. ಎಲ್ಲರೂ ಕೇಳಿರಿ. ದೂತನಾಗಿ ಬರುತ್ತಿರುವ ಆ ಕೃಷ್ಣನಿಗೆ ಯಾರಾದರೂ ಎತ್ತಿ ನಮಸ್ಕರಿಸಿದರೆ ಕೂಡಲೇ ಸಭೆಯನ್ನು ಬಿಟ್ಟು ಹೊರಗೆ ಹೋಗಬೇಕಾಗುವುದು. ಎಚ್ಚರ, ದುಶ್ಯಾಸನ, ಅಗ್ರಜ, ನಮ್ಮ ಸೇನಾಧಿಕಾರಿಗಳ ಪಟ್ಟಿಯನ್ನು ಕೊಡು. ಆ ಗೊಲ್ಲನ್ನು ಬರುವ ಸಮಯದಲ್ಲಿ ಅದನ್ನೇ ನೋಡುತ್ತಾ ಕುಳಿತುಕೊಳ್ಳುವೆನು. ಅಗ್ರಜ, ಪಟ್ಟಿಯು ಸಿದ್ಧವಾಗಿದೆ. ಈ ದುರ್ಯೋಧನನು ಏನು ಅಹಂಕಾರದಿಂದ ಮೆರೆಯುತ್ತಿರುವನು. ಪರಮ ಪೂಜ್ಯರಾದ ವಿದುರ, ಭೀಷ್ಮ, ದ್ರೋಣಾದಿಗಳು ಎದ್ದು ನನಗೆ ನಮಸ್ಕರಿಸಿದರು. ಈ ದುರ್ಯೋಧನನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ತಾನಾಗಿ ತಾನೆಯೇ ನನ್ನ ಪಾದದ ಮೇಲೆ ಬೀಳುವಂತೆ ಮಾಡುವೆನು. ಜೈ ಛೇ ಛೇ ದುರ್ಯೋಧನ, ಚಕ್ರವರ್ತಿಯಾದ ನೀನು ನನಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದನಲ್ಲ. ಚಂದ್ರಕುಲ ಚಕ್ರವರ್ತಿಯಾದ ನಾನು ಈನ ಕುಲದವನಿಗೆ ನಮಸ್ಕರಿಸಿದ್ದೇನೆಂದು ಹೆಮ್ಮೆ ಪಡಬೇಡ. ದೂತನಾಗಿ ಬಂದಿರುವ ನೀನು ದೂತ ಲಕ್ಷಣಗಳು ಇವೆಯೋ ಇಲ್ಲವೋ ಎಂಬ ಮಾತ್ರಕ್ಕೆ ಗರ್ವ ಪಡಬೇಡ. ಈ ನಿನ್ನ ವೇಷಣ ಭೂಷಣಗಳನ್ನು ಎಷ್ಟು ವರ್ಣಿಸಿದರೂ ತೀರದು. ಗೋಪಾಲಕನಾಗಿ ದನಗಳನ್ನು ಕಾದಂತಾಯಿತು, ಗೋಪಿಕಾ ಸ್ತ್ರೀಯರನ್ನು ಕೆಡಿಸಿದಂತಾಯಿತು. ಈಗ ದೂತನಾಗಿ ಬರಬಹುದೇ? ನೀನು ಬರುವೆ ಎಂದು ಸಕಲ ಸಾಮಗ್ರಿಗಳನ್ನು ನಿನ್ನ ಸ್ವಾಗತಕ್ಕೆ ಸಿದ್ಧಪಡಿಸಿಕೊಂಡಿದ್ದೆನು. ಆದರೂ ನೆಟ್ಟಿಗೆ ನನ್ನ ಅರಮನೆಗೆ ಬಾರದೆ ನಿನ್ನ ಹುಟ್ಟುಗುಣಸಾರವಾಗಿ ಈ ದಾಸಿ ಪುತ್ರನ ವಿದುರನ ಮನೆಗೆ ಓದೆಯಂತೆ ಗೊಲ್ಲರಿಂದ ಪೂಜಿತನಾದ ನಿನಗೆ ಗೊಲ್ಲ ಬುದ್ಧಿಯೇ ಹೊರತು ಈ ರಾಜಮನ್ನಣೆ ಬರುವುದಿಲ್ಲ. ಕೃಷ್ಣ, ಬರುವುದಿಲ್ಲ. ದುರ್ಯೋಧನ, ಹಾಗೆ ವಿದುರ, ಭೀಷ್ಮ, ದ್ರೋಣಾದಿಗಳನ್ನು ನೋಡಿಕೊಂಡು ನೀನು ಸಮ್ಮತಿಸುವುದೇ ಆದರೆ ನಿನಗೊಂದು ವಿಷಯವನ್ನು ತಿಳಿಸಿ ಹೋಗಲು ಬಂದಿರುವೆನು.
ವಿಚಾರ ವಿಷಯ ಅಂತಿರಲಿ, ನಿನಗೆ ಸ್ತ್ರೀ ಎಂದರೆ ಬಲು ಪ್ರೇಮ. ಆದ್ದರಿಂದ ನನ್ನ ಅರಮನೆಯ ನರ್ತಕಿಯರ ನರ್ತನವನ್ನು ನೋಡಿ ಸಂತೋಷ ಪಡುವೆಯಂತೆ ಈ ಪೀಠವನ್ನು ಅಲಂಕರಿಸು. ಹಾಗೇ ಆಗಲಿ ದುರ್ಯೋಧನ. ಯಾರಲ್ಲಿ ಏನಪ್ಪಣೆ? ನನ್ನ ಅರಮನೆಯ ನರ್ತಕಿಯರನ್ನು ಬರಮಾಡಿ. ಆಗಬಹುದು. ಕುಲತಿಲಕ ಮಕುಟೇಶ್ವರಾಧೀನ ಕರುಣಾಳು ಕುಲಭೂಷೇಶ್ವರ ರಿಪು ಭಯಂಕರ ರೂಪ ಮನೋಹರ ರಿಪು ಭಯಂಕರ ರೂಪ ಮನೋಹರ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ ಚಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ ಸೋದರ ಮಾವನ ಇತರಿ ಚತುರ ಸೋದರ ಮಾವನ ಇತರಿ ಚತುರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಗಾಂಧಾರಿ ದೇವಿಯ ಪ್ರೀತಿಯ ಕುವರ ಎಲ್ಲವ ಬಲ್ಲವ ಈ ಜಗವಲ್ಲ
ಈಗ ಬಂದ ಸಮಾಚಾರವನ್ನು ತಿಳಿಸಿ. ದುರ್ಯೋಧನ, ನೀನು ಸಮ್ಮತಿಸುವುದೇ ಆದರೆ ನಿನಗೊಂದು ವಿಷಯವನ್ನು ತಿಳಿಸಿ ಹೋಗಲು ಬಂದಿರುವೆನು. ರಾಜ್ಯದ ವಿಚಾರವನ್ನು ಬಿಟ್ಟು ಏನೇನಾದರೂ ಕೇಳಬಹುದು. ದುರ್ಯೋಧನ, ರಾಜ್ಯದ ವಿಚಾರವಿಲ್ಲದಿದ್ದರೆ ನಾನು ಇಲ್ಲಿಗೆ ಬರುತ್ತಿರಲಿಲ್ಲ. ಪರಮ ಪೂಜ್ಯರಾದ ಆಚಾರ್ಯರೇ, ವೃದ್ಧರೇ, ಕೌರವ ಪಕ್ಷದವರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿದ್ದೇನೆ. ಆದರೆ ಅವರ ಸಂದೇಶವನ್ನು ನಿಮ್ಮ ಮುಂದೆ ಇಡುವುದೇ ನನ್ನ ಅಭಿಮತ. ಕಪಟ ದೂತ್ಯದಲ್ಲಿ ಪರಾಜಿತರಾದ ಮೇಲೆ ಧರ್ಮನಿಷ್ಠರು, ಸತ್ಯವಂತರು ಆದ ಪಾಂಡವರು ವನವಾಸ ಮತ್ತು ಅಜ್ಞಾತವಾಸವನ್ನು ಪೂರೈಸಿಕೊಂಡು ಹಿಂದಿರುಗಿದರಲ್ಲವೇ? ಇನ್ನು ನಿಮ್ಮ ವಾಗ್ದಾನವೂ ಉಳಿದಿದೆ. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ಮುಂದೆ ವಾಗ್ದಾನ ಮಾಡಿದಂತೆ ನಮಗೆ ಸೇರಬೇಕಾದ ಅರ್ಧ ರಾಜ್ಯವನ್ನು ಕೊಡಿ ಸಭಾಸದರೇ ಎಂದು. ಪಾಂಡವರ ಈ ವಿನಯ ವಚನಗಳನ್ನು ಕೇಳಿದಿರಾ? ಬಾಲ್ಯದಲ್ಲಿ ನೀವು ಅವರ ಮೇಲೆ ತೋರಿಸುತ್ತಿದ್ದ ದೀರ್ಘ ವರತ್ವವನ್ನು ಮರೆಯಲು ಪಾಂಡುನನ್ನರು ಸಿದ್ಧರಾಗಿದ್ದಾರೆ. ವಿಷಭೋಜನ, ಲಕ್ಷಗೃಹ ದಾನ, ಕಪಟ ದೂತ್ಯ ಇವೆಲ್ಲಕ್ಕಿಂತ ಮಿಗಿಲಾಗಿ ದ್ರೌಪದಿಯ ಮಾನಭಂಗ, ಈ ಎಲ್ಲ ಮಹಾಪಾಪಗಳನ್ನು ಮನ್ನಿಸಿ ಪಾಂಡವರು ಶಾಂತಿಗೆ ಸಮ್ಮತಿಸಿರುವರು. ಅವರಿಗೆ ನ್ಯಾಯವಾಗಿ ಸೇರಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಆದರಿಸು ದುರ್ಯೋಧನ. ಆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕು. ಪರರ ಮಕ್ಕಳಾದ ಅವರಿಗೆ ಇದರಲ್ಲಿ ಹಕ್ಕು ಬಾಧ್ಯತೆಗಳೆಂದರೇನು ಕೃಷ್ಣ? ದುರ್ಯೋಧನ, ಹಾಗಾದರೆ ಪಾಂಡವರಿಗೆ ಹಕ್ಕು ಬಾಧ್ಯತೆಗಳಿಲ್ಲವೇ? ಸ್ವಲ್ಪ ಶಾಂತನಾಗು. ಧೃತರಾಷ್ಟ್ರ ರಾಜೇಂದ್ರ, ನಿನ್ನ ಪುತ್ರರನ್ನು ಇದುವರೆಗೂ ಅವರಿಚ್ಛಾಸಾರವಾಗಿ ಬಿಟ್ಟಂತೆ ಮುಂದೆಯೂ ಬಿಟ್ಟರೆ ಅನೇಕ ದುಃಖಕ್ಕೆ ಈಡಾಗುವೆ. ಕಣ್ಣೀರು ಕಾಲುವೆಯಾಗಿ ಎರಿಯಲು ಅವಕಾಶ ಕೊಡಬೇಡ. ಕೌರವರಂತೆ ಪಾಂಡವರು ನಿನ್ನ ಮಕ್ಕಳಲ್ಲವೇ? ಪಾಂಡು ರಾಜನು ಮೃತನಾದ ಬಳಿಕ ಅವರು ತಮ್ಮ ಬಾಲ್ಯವನ್ನು ನಿನ್ನ ತೊಡೆಯ ಮೇಲೆ ಕಳೆದರಲ್ಲವೇ? ಆ ಮಕ್ಕಳಿಗೆ ಆಶ್ರಯವನ್ನು ಕೊಡುವಂತೆ ನಾನು ಕೇಳಿಕೊಡುತ್ತೇನೆ. ಸರ್ವಜ್ಞರಾದ ನಿನಗೆ ಇದಕ್ಕಿಂತ ಹೆಚ್ಚಿಗೆ ಹೇಳುವ ಅವಶ್ಯಕವಿಲ್ಲ. ಅವರ ಸಂದೇಶದೊಂದಿಗೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಸಭಾಸದರೇ, ಶ್ರೀಕೃಷ್ಣನು ನಿರೂಪಿಸಿದ ರಾಜಕಾರ್ಯವನ್ನು ನೀವೆಲ್ಲರೂ ಕೇಳಿದಿರಲಿವೆ. ನೀವು ಈ ಸಲಹೆಗಳನ್ನು ಮನ್ನಿಸಿ ಅದರಂತೆ ನಡೆಯುವಿರೆಂದು ನಾನು ನಂಬಿದ್ದೇನೆ. ಶಾಂತಿ ಸಂಧಾನದ ಈ ಸುಸಮಯವನ್ನು ವ್ಯರ್ಥಗೊಳಿಸುವುದರಿಂದ ಮುಂದೆ ಅಮೃತವೂ ಕೂಡ ವಿಷವಾಗುವುದು. ಕುಮಾರ ದುರ್ಯೋಧನ, ಪಾಂಡವರು ನಿನ್ನ ಸಹೋದರರಲ್ಲವೇ? ನಿಮ್ಮಲ್ಲಿ ಈ ವಿರೋಧ ಬೇಕೆ? ದುರಾಭಿಮಾನವನ್ನು ಬಿಟ್ಟು ಅನೋನ್ಯ ಮೈತ್ರಿಯಿಂದಿರುವುದು ಒಳ್ಳೆಯದು. ವತ್ಸ ದುರ್ಯೋಧನ,
ಶ್ರೀಕೃಷ್ಣನ ಸಂದೇಶವು, ಪಿತಾಮಹ ಭೀಷ್ಮನ ಉಪದೇಶವು, ನನ್ನ ಉದ್ದೇಶವೂ ಒಂದೇ ಆಗಿರುವುದು. ಇನ್ನಾದರೂ ಯುದ್ಧದ ಚಿಂತೆಯನ್ನು ಬಿಟ್ಟು ನಿನ್ನ ವೃದ್ಧ ಜನನಿ ಜನಕರಿಗೆ ಸಂತೋಷವನ್ನುಂಟು ಮಾಡು. ಬಂಧು ಬಾಂಧವರೆಂಬ ರಕ್ತಪಾತದಿಂದ ಭಾರತ ಭೂಮಿಯನ್ನು ಅರಾಜಕವಾಗಿ ಮಾಡಬೇಡ. ಚೆನ್ನಾಗಿ ವಿಚಾರ ಮಾಡು. ದುರ್ಬೋಧನೆಗೆ ಕಿವಿಗೊಡಬೇಡ. ಪಾಂಡವರು ನಿನ್ನ ಸೋದರರಲ್ಲವೇ ಕುಮಾರ? ದುರ್ಯೋಧನ, ಇಲ್ಲಿ ಕೇಳು. ಈ ವಿದುರನು ನನಗೆ ಉಪದೇಶ, ಅದೇನು ಹೇಳಬೇಕಂದಿರುವೆ ಹೇಳು. ಹೌದು, ಕೆಟ್ಟವರಿಗೆ ಸದುಪದೇಶ ಮಾಡಬಾರದೆಂದು ಹಿರಿಯರು ಹೇಳಿದ್ದಾರೆ. ಆದರೂ ಕೆಟ್ಟವರನ್ನು ನೋಡುವಾಗ ನಮಗೆ ತಿಳಿದಿರುವ ನ್ಯಾಯ ನೀತಿಗಳನ್ನು ಹೇಳಲೇಬೇಕಾದ್ದು ನನ್ನ ಕರ್ತವ್ಯ. ದುರ್ಯೋಧನ, ಮನುಷ್ಯನಿಗೆ ಜೀವನದಲ್ಲಿ ಸುಖ ಸಂಪತ್ತುಗಳು ಶಾಶ್ವತವಲ್ಲ. ಇಡೀ ರಾಜ್ಯವನ್ನೆಲ್ಲವನ್ನು ನೀನೇ ಅನುಭವಿಸು. ನಿನಗೆ ಇಚ್ಛೆ ಇದ್ದಷ್ಟು ಸ್ವಲ್ಪ ಭೂಮಿಯನ್ನಾದರೂ ಆ ಪಾಂಡವರಿಗೆ ಕೊಡು. ಇದು ನನ್ನ ಅಭಿಪ್ರಾಯ. ವಿದುರ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲಲ್ಲಿ ಏಕೆ? ಕೃಷ್ಣನಿಗಾಗಲಿ ನನ್ನ ತಂದೆಯಗಾಗಲಿ ನನ್ನಲ್ಲಿ ಮಾತ್ರ ದೋಷಗಳು ಕಾಣುತ್ತವೆ. ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ಸರಿಯಾದದ್ದನ್ನೇ ಹೇಳಿದೆ. ಕೃಷ್ಣ, ಮಹಾನುಭಾವನಾದ ನೀನು ನಿನಗೆ ತಕ್ಕಂತೆ ನ್ಯಾಯವನ್ನು ಹೇಳಿ ಮುಗಿಸಿದೆ. ಆದರೆ ನಿಮ್ಮ ಮರಳು ಮಾತುಗಳಿಗೆ ಒಳಪಡುವ ಬುದ್ಧಿ ಇರಲ್ಲ ಈ ದುರ್ಯೋಧನನು. ಇದು ಶುದ್ಧ ಕ್ಷತ್ರಿಯನ ರಕ್ತ. ಅಭಿಮಾನ ಶೂನ್ಯತೆಯ ಕೊಳಕ ನೀರಲ್ಲ, ಕೊಳಕ ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಹಂಕಾರದ, ದುರಾಗ್ರಹದ, ದುಸ್ಸಾಹವಾಸದ, ದುರಾಶಯದ, ದುರಾಭಿಮಾನ. ವಿಚಾರ ಮಾಡು ಕೌರವೇಶ್ವರ, ವಿಚಾರ ಮಾಡು. ಕೃಷ್ಣ, ಸಾಕು ನಿನ್ನ ವಾಕ್ತತ್ವ. ಅದನ್ನು ನಾನು ಮೊದಲೇ ಬಲ್ಲೆನು. ನನ್ನದು ದುರಾಗ್ರಹದ, ದುರಹಂಕಾರದ, ದುಸ್ಸಾಹವಾಸದ, ದುರಾಭಿಮಾನವೇ. ಬಲೆ ಬಲೆ ಕೊಲ್ಲ, ಚೆನ್ನಾಗಿ ಹೇಳಿದೆ. ಈ ಕೌರವರನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಭೀಮ? ಅದು ಅವರ ದುರಾಗ್ರಹ. ಲೋಕೈಕ ವೀರನಾದ ಕರ್ಣನನ್ನು ವಧಿಸಬೇಕೆಂದನಲ್ಲವೇ ಆ ನಿನ್ನ ಪಾರ್ಥ? ಅದು ಅವರ ದುರಹಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬಯಸಿದರಲ್ಲವೇ ಆ ಪಾಂಡವರು? ಅದು ಅವರ ದುರಾಶಯ. ನಾವು ಸಮರ್ಥರು, ವೀರರು ಎಂದು ಹೇಳುತ್ತಿರಲಿಲ್ಲವೇ ಅವರು? ಅದು ಅವರ ದುರಾಭಿಮಾನ. ಹೆಚ್ಚೇನು ಕೃಷ್ಣ, ನೀವ್ಯಾರೇ ಹೇಳಿದರು ಈ ಕೌರವನ ಛಲವು
ನನ್ನ ಮಾತುಗಳು ನನಗೊಪ್ಪಿದವು. ಈ ಕುರುಸೋದ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಕೋಪಾಗ್ನಿ ಜ್ವಾಲೆಯು ಗೆದ್ದ ಬೀರು ಯುದ್ಧ ಮಾತುಗಳಿಂದ ಸಾಧ್ಯವಾಗುವುದಿಲ್ಲ. ಹೆಣ್ಣು ನೀರು ಬಂದ ದಾರಿಯನ್ನು ಹಿಡಿಯುವುದು ಒಳ್ಳೆಯದು. ಕಲಿಪರ ನೆನೆಸುತ್ತೆ ಸಮರಗೋಳ್ ಕಲಿಪಾತನ ಶಿರವಂ ಕಡು ಸಾಹಸದಿ ಧರಗುರುಳಿಸದೆ ಬಿಡೆನ ಇದೇ ಎನ್ನ ಶಪಥ, ಇದೇ ಎನ್ನ ಶಪಥ. ಕೃಷ್ಣ, ನಿನ್ನ ಪ್ರಿಯ ಬಂಧುವಾದ ಆ ಪಾರ್ಥನ ಶಿರಸ್ಸನ್ನು ಛೇದಿಸುವೆನೆಂದು ನಾನು ಮಾಡಿದ ಶಪಥವನ್ನು ನೀನು ಮರೆತೆ ಏಕೆ? ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ಆ ಅರ್ಜುನನ ಮೇಲಿನ ಹಾಗೆ ತೀರದ ಹೊರತಾಗಿ ಈ ರಾಧೆಯನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ ಕೃಷ್ಣ, ರುಚಿಸುವುದಿಲ್ಲ. ಈ ಸಂಧಿಯು ಅಂತಿಮ ಕಾಲ ಶಾಂತಿಯನ್ನು ಅಪೇಕ್ಷಿಸುವ ವೃದ್ಧರಿಗೆ ಸ್ವಾಭಾವಿಕವಾದದ್ದು. ನಮ್ಮಂತ ಕ್ಷತ್ರಿಯ ವೀರರಿಗಲ್ಲ, ನಮ್ಮಂತ ಕ್ಷತ್ರಿಯ ವೀರರಿಗಲ್ಲ. ನೀನು ಅವರಂತೆಯೇ ಮಾತನಾಡುತ್ತಿರುವೆ ಕಾರಣ ಅರ್ಜುನನ ಮೇಲಿನ ವೈಯಕ್ತಿಕ ವೈರತ್ವಕ್ಕೆ ಕ್ಷತ್ರಿಯ ಸಮೂಹವನ್ನೇ ಬಲಿ ಕೊಡಲು ಇಚ್ಛಿಸಿದೆಯಾ? ಇದು ನಿನ್ನ ಧರ್ಮವೇ? ಕೃಷ್ಣ, ನಿನ್ನ ಪ್ರಾಣ ಮಿತ್ರನಾದ ಅರ್ಜುನನಲ್ಲಿ ಪಕ್ಷಪಾತ ಬುದ್ಧಿಯಿಂದ ಅರ್ಧ ರಾಜ್ಯವನ್ನು ಬೇಡಲು ಬಂದೆ ಅಲ್ಲವೇ ಯದುಪತಿ? ನಿನ್ನ ಧರ್ಮಕ್ಕಿಂತಲೂ ನಮ್ಮ ಧರ್ಮವೇ ಮೇಲು ಯದುಪತಿ. ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿಯೂ ಒಪ್ಪುವುದಿಲ್ಲ, ಖಂಡಿತವಾಗಿಯೂ ಒಪ್ಪುವುದಿಲ್ಲ. ದುರ್ಯೋಧನ, ಅಭಿಮಾನಿಶಾಲಿಗಳಾದ ಪಾಂಡವರ ಮೇಲೆ ಕನಿಕರವಿಡು. ಪಾಂಡವರಲ್ಲಿ ಶಾಂತಿಗೆ ಸಮ್ಮತಿಸು. ಧರ್ಮದಿಂದ ನಡೆಯುವ ಧರ್ಮರಾಯ, 1000 ಆನೆಯ ಬಲವುಳ್ಳ ರುದ್ರ ಸಂಭೂತನಾದ ಭೀಮಸೇನ, ಪರಶುವರನನ್ನೇ ಹೋರಾಡಿ ಪಾಶುಪತಾಸ್ತ್ರವನ್ನೇ ಪಡೆದ ವೀರ ಅರ್ಜುನ, ಪರಮಶಾಲಿಗಳಾದ ನಕುಲ ಸಹದೇವ, ಇವರುಗಳ ಪರಾಕ್ರಮವನ್ನು ನೀನು ಚೆನ್ನಾಗಿ ತಿಳಿದಿರುವೆ. ದುಡುಕಬೇಡ ದುರ್ಯೋಧನ, ದುಡುಕಬೇಡ. ಮಹಾಸೂರರನ್ನೇ ಹೊಗಳಿದೆ. ಧರ್ಮರಾಯನು ಕೈಯಲ್ಲಾಗದ ಹೇಳಿ ಹೊಟ್ಟೆ ಭಾಗನಾದ ಭೀಮ, ಅವನೊಬ್ಬ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡು ನರ್ತನವನ್ನು ಕಲಿಸುತ್ತಿರುವ ನಪುಂಸಕನಾದ ಅರ್ಜುನ, ಇನ್ನು ನಕುಲ ಸಹದೇವರು ಕುನ್ನಿ ಬಾಲಕರು. ಇವರುಗಳ ಪರಾಕ್ರಮವು ಗೋಪಾಲಕನಾದ ನಿನಗೆ ಅತಿಶಯವಾದಂತೆ ಹೊರತು ಈ ಭೂಪಾಲಕನಾದ ನನಗಲ್ಲ ಕೃಷ್ಣ, ನನಗಲ್ಲ. ಈಗ ನಮ್ಮವರ ಪರಾಕ್ರಮವನ್ನು ಕೇಳುವೆವು. ಸ್ವಯಂ ಸಾಮರ್ಥ್ಯದಿಂದ ಹಸ್ತಿನಾಪುರವನ್ನು ಆಳುತ್ತಿರುವ ನಾನು ಬಲು ಸಾಹಸಿ. ನಿನ್ನ ಮಿತ್ರನಾದ ಪಾರ್ಥನ ತಲೆಯನ್ನು ತೆಗೆಯಲು ಸದಾ ಸಿದ್ಧನಾಗಿರುವ ಈ ನನ್ನ ಮಿತ್ರ ರಾಧೆಯ ಕರ್ಣ, ಆಲಂಡಿ ಭೀಮನನ್ನು ಸೀಳು ಹಾಕಲು ಸದಾ ಸಿದ್ಧನಾಗಿರುವ ಈ ನನ್ನ ತಮ್ಮ ದುಶ್ಯಾಸನ, ಬುದ್ಧಿವಾದವನ್ನು ಹೇಳಲು ಪರಮ ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳು. ಇವರುಗಳ ಪರಾಕ್ರಮದ ಶಕ್ತಿಯು ನಿನಗೆ ತಿಳಿದಿರಲಿ, ಎಚ್ಚರ.
ಕರುಣೆಯಿಂದ ಅವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಆದರಿಸು ದುರ್ಯೋಧನ. ಆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡಬೇಕೆ? ಸಾಧ್ಯವಿಲ್ಲ ಕೃಷ್ಣ. ದುರ್ಯೋಧನ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಡದಿದ್ದರೆ ಎಲ್ಲ ರಾಜ್ಯವನ್ನು ಅವರೇ ಅಪಹರಿಸುವರು. ಯೋಚಿಸು. ಕೃಷ್ಣ, ರಾಜ್ಯವನ್ನು ಅಪಹರಿಸುವುದಕ್ಕೆ ಅದು ಬೆಣ್ಣೆಯ ಮುದ್ದೆಯಲ್ಲ, ಇದು ರಾಜ್ಯ, ವೀರರ ಸಂಪತ್ತು. ದುರ್ಯೋಧನ, ಹೋಗಲಿ. ಇಂದ್ರಪ್ರಸ್ಥದಿ ಒಬ್ಬೊಬ್ಬರಿಗೆ ಒಂದೊಂದು ಗ್ರಾಮದಂತೆ 5 ಊರುಗಳನ್ನಾದರೂ ಕೊಡು. ಅದರಲ್ಲಾದರೂ ಕಾಲಾರಣ ಮಾಡಲಿ. 5 ಊರುಗಳೇಕೆ? ಹಿಂದೆ ಭಿಕ್ಷೆಯನ್ನು ಬೇಡುತ್ತಿದ್ದ 50 ಗ್ರಾಮಗಳು ಸಿದ್ಧವಾಗಿರುವು. ಅಲ್ಲಿಗೆ ಹೋಗಲಿ, ಭಿಕ್ಷಾ ಪಾತ್ರೆಯನ್ನು ಕೊಡಿಸುವೆನು. ದುರ್ಯೋಧನ, ಭೀಮಸೇನನು ಬಹಳ ಹೊಟ್ಟೆ ಬಾಕನು. ದಯಮಾಡಿ ಆತನಿಗೆ ಒಂದು ಊರನ್ನಾದರೂ ಕೊಡು. ಬಹಿರಂಗವಾಗಿ ಸಂಧಿಯ ಮಾತನ್ನು ಆಡುತ್ತಿರುವೆಯಾ? ಹಿಂದೆ ಬಲಿಂದ್ರ ಚಕ್ರವರ್ತಿಯಲ್ಲಿ 3 ಹೆಜ್ಜೆ ಭೂಮಿಯನ್ನು ಕೇಳಿ ಅವನನ್ನು ಪಾತಾಳಕ್ಕೆ ಬಿಡವನು ನೀನಲ್ಲವೇ? 3 ಹೆಜ್ಜೆ ಭೂಮಿಯನ್ನು ಕೊಟ್ಟ ಅವನ ಪರಿಣಾಮವೇ ಹಾಗಾದ ಮೇಲೆ ಇನ್ನು 1 ಗ್ರಾಮವನ್ನು ಕೊಟ್ಟರೆ ನನ್ನ ಪರಿಣಾಮವು ಏನಾಗುವುದೆಂದು ಚೆನ್ನಾಗಿ ಬಲ್ಲರು. 1 ಗೋವಿನ ಪಾದದಷ್ಟೇ ಆಗಲಿ, 1 ಮುಳ್ಳಿನ ಮನೆಯಷ್ಟೇ ಆಗಲಿ ಭೂಮಿಯನ್ನು ಕೊಡುವುದಿಲ್ಲ ಕೃಷ್ಣ, ಕೊಡುವುದಿಲ್ಲ. ಓಹೋ, ಬೇರೆ ಮೀರಿತು. ಮದನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ಆದರೆ ಒಂದು ಮಾತು ಕೇಳುತ್ತೆ, ಆಲೋಚಿಸು. ಈ ನಿನ್ನ ಗುರು ಹಿರಿಯರು, ಬಂಧುಗಳು, ಸಹೋದರರು ಇವತ್ತು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಕುರುವಂಶವನ್ನೇ ನಾಶ ಮಾಡುವೆ ಏಕೆ? ಪಾಂಡವರು ನಿನ್ನ ತಂದೆಯ ಪ್ರಭುತ್ವವನ್ನು ಅಂಗೀಕರಿಸುವರು, ನಿನ್ನನ್ನು ಯುವರಾಜನೆಂದು ಸನ್ಮಾನಿಸುವರು. ಅವರಿಗೆ ನಿಮ್ಮೆಲ್ಲರ ಸ್ನೇಹ, ಮಮತೆ ಮತ್ತು ಶಾಂತಿಯ ಹೊರತು ಅವರಿಗೆ ಮತ್ತೇನು ಬೇಡ. ಯೋಚಿಸು. ಈ ಸಂಧಿಯನ್ನು ನಿರಾಕರಿಸಬೇಡ. ಈ ಸಂಧಿಗೆ ಸಮ್ಮತಿಸು ದಾನವವಿಜಿ. ಈ ಯದುಪತಿಯು ಕೇವಲ ಪಾಂಡವರ ಸಲುವಾಗಿಯೇ ಅಲ್ಲ, ನಿಮ್ಮೆಲ್ಲರ ಸಲುವಾಗಿ ಮುಂದೊದಗುವ ಭೀಷಣ ಯುದ್ಧದಲ್ಲಿ ಮಾನವ ಕೋಟಿಯನ್ನು ಉದ್ಧರಿಸುವ ಸಲುವಾಗಿ ಈ ದಿನ ನಿನ್ನಲ್ಲಿ ಈ ಭಿಕ್ಷೆಯನ್ನು ಬೇಡುತ್ತಿರುವೆನು. ಭಿಕ್ಷಾ ಪ್ರದಾನ ಮಾಡು. ಇದರಲ್ಲಿ ನನ್ನ ಅಪರಾಧವೇನು ಹೆದರಾಜ? ಪಾಂಡವರು ಜೂಜಾಡಿ ರಾಜಾದಿ ಸಂಪತ್ತುಗಳನ್ನು ಕಳೆದುಕೊಂಡದ್ದು ನನ್ನ ತಪ್ಪೆ. ಸತ್ಯ ಪಾಲನೆಗಾಗಿ ವನವಾಸ ಮಾಡಿದ್ದು ಅಧರ್ಮ ಕಾರ್ಯವು. ಈ ರಾಜ್ಯವನ್ನು ಶಾಸನ ಮಾಡುವುದು
ಈ ದುರ್ಯೋಧನ ಹೊರತು ಮತ್ಯಾರಿಗೂ ಸಾಧ್ಯವಿಲ್ಲ. ಆ ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೀರುಗಳಾದ ಅವರ ಕೈಯಲ್ಲಿ ರಾಜ್ಯವನ್ನು ಒಪ್ಪಿಸುವುದು ನನ್ನಿಂದ ಅಪಮಾನ. ಸಾಧ್ಯವಿಲ್ಲ ಕೃಷ್ಣ, ಸಾಧ್ಯವಿಲ್ಲ. ಯುದ್ಧದ ಭಯವನ್ನು ತೋರಿಸುವೆಯಾ ಜನಾರ್ದನ? ಯುದ್ಧವು ಕ್ಷತ್ರಿಯನ ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧಕ್ಕಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ. ಮುಂದೆ ಭಯಪಡಲಾರ ಕೃಷ್ಣ, ಭಯಪಡಲಾರ. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವಾದರೆ ಅದನ್ನು ಅಗತ್ಯವಾಗಿ ಹೊಂದುವೆ. ಆದರೆ ಅದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಶಯ. ಕುರುಕುಲದ ಕಳಂಕ ಸ್ವರೂಪನೇ ಕೇಳು. ನೀನು ಮಾಡಿದ ಅಪರಾಧಗಳು ಏನೆಂದು ಕೇಳುವೆಯಾ? ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠಿರನನ್ನು ಮರೆತೆಯ ಸಹೋದರನ ಪತ್ನಿಯನ್ನು ರಾಜಸಭೆಯಲ್ಲಿ ಸೆಳೆತಂದು ನೀನು ಮಾಡಿದ ಅಪರಾಧವು ಅನಂತ ಕಾಲದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂದು ನೆನಪಿನಲ್ಲಿಡು. ಧರ್ಮನಿಷ್ಠರು ಸತ್ಯವಂತರು ಆದ ಆತ್ಮೀಯ ಬಂಧುಗಳಲ್ಲಿ ನೀನು ಅನರ್ಘ್ಯ ರಾಕ್ಷಸಿಯ ಪ್ರವೃತ್ತಿಯನ್ನು ತೋರಿಸಿದೆ. ಏಕೆ? ವಾರಣಾವತದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಭೋಜನ, ಸರ್ಪಬಂಧ ಇವೆಲ್ಲವನ್ನೂ ಮರೆತೆಯ. ಭೀಷ್ಮ, ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ತೊಡಗಿರುವ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ಕೌರವೇಶ್ವರ, ಈ ದರ್ಪಿತವಾದ ಗೊಲ್ಲ ಕೃಷ್ಣನ ವಾಕ್ಯಗಳನ್ನು ಇನ್ನೆಷ್ಟು ಹೊತ್ತು ನೀನು ಸಹಿಸಬಲ್ಲೆ? ಅಣ್ಣ, ಇದು ಕೌರವರ ರಾಜಸಭೆಯಲ್ಲ, ಪಾಂಡುನಂದನ ಮಿತ್ರಕೂಟ. ನಿನ್ನ ಅನ್ನವನ್ನು ತಿಂದು ಈ ಪರಿಪುಷ್ಟ ವೃದ್ಧರು ಹೇಗೆ ತದೇಕ ಚಿತ್ತರಾಗಿ ಹೇಳುತ್ತಿರುವುದು ನೋಡು. ಸಮಯ ದೊರಕಿದರೆ ಇವರೆಂತ ದ್ರೋಹ ಚಿತ್ತನಿಗೂ ಎದುರತಕ್ಕವರಲ್ಲ. ನಡೆ, ನಾವಿಲ್ಲೇ ಒಂದು ಕ್ಷಣವೂ ನಿಲ್ಲಲಾಗದು. ಸರಿಯಾಗಿ ಹೇಳಿದೆ ದುಶ್ಯಾಸನ. ಶತ್ರುಗಳ ಮಧ್ಯದಲ್ಲಿ ನಮಗೇನು ಕೆಲಸ? ನಡೆ, ಹೋಗೋಣ. ವಿದುರ, ಗಾಂಧಾರಿಯನ್ನು ಕರೆದುಕೊಂಡು ಬಾ. ಅವಳೊಂದು ಸಾರಿ ಪ್ರಯತ್ನಿಸಿ ನೋಡಲಿ. ಆಗಲಿ ರಾಜ. ವಿದುರ, ಪರಮಾತ್ಮನಲ್ಲಿ ಗುರುವೃದ್ಧರೇ, ನಿಮ್ಮ ವಿಖ್ಯಾತ ವಂಶದ ಗೌರವವನ್ನು ಹೇಗೆ ರಕ್ಷಿಸಿಕೊಳ್ಳಬಲ್ಲಿರಿ? ದುರ್ಯೋಧನ, ಶಕುನಿ, ದುಶ್ಯಾಸನ ಈ ಮೂವರನ್ನು ಬಂಧಿಸಿ ಪಾಂಡವರಲ್ಲಿ ಶಾಂತಿಗೆ ಸಮ್ಮತಿಸಿ ಅನೈಚ್ಛಿಕವಾದ ಯುದ್ಧದಿಂದ ಭಾರತ ವೀರರ ಪವಿತ್ರ ರಕ್ತವನ್ನು ಚೆಲ್ಲಲೇಕೆ? ಕುಲ ನಂದನ ಚೂಡಾಮಣಿ, ಈ ದುರ್ವನಿತರಾದ ಪುತ್ರ ವರ್ತನೆಯಿಂದ ನನ್ನ ಹೃದಯದಲ್ಲೊಂದು ಜ್ವಾಲೆ ಹತ್ತಿ ಹುರಿಯುತ್ತಿರುವುದು. ಆದರೆ ಏನು ಮಾಡಲಿ? ನಾನು ಅಂಧನು, ದುರ್ಬಲನು, ಪರಾಧೀನನು. ಏನು ಮಾಡಲಿ ಪರಮಾತ್ಮ? ರಾಜಮೇಷಿ ಗಾಂಧಾರಿ, ನಿನಗೆ ಮಂಗಳವಾಗಲಿ. ಗಾಂಧಾರಿ, ರಾಜೇಂದ್ರ, ರಾಜ್ಯ ಲೋಭದಿಂದ ಉನ್ಮತ್ತ ಪ್ರಿಯನಾದ ದುರ್ಯೋಧನನನ್ನು ಸಂಧಿಗೆ ಒಪ್ಪಿಸುವ ಭಾರವೂ ನಿನ್ನದು. ಹೋಗು, ಆ ಹತಭಾಗ್ಯನನ್ನು ಮತ್ತೊಂದು ಸಾರಿ ಈ ರಾಜಸಭೆಗೆ ಕರೆದುಕೊಂಡು ಬಾ. ರಾಜೇಂದ್ರ, ಪುತ್ರ ಪ್ರೇಮದ ಕರ್ತವ್ಯ ಮೂಢನಾದ ನೀನು ಈ ಅಖಂಡ ಸಾಮ್ರಾಜ್ಯ ಶಾಸನ ಭಾರವನ್ನು ಹೇಗೆ ತಾನೇ ನಿರ್ವಹಿಸಬಲ್ಲೆ? ದುರ್ವಿನೀತನು ದುರಾಚಾರಿಯಾದ ದುರ್ಯೋಧನ ಕೈಲಿ ರಾಜದಂಡವನ್ನು ಒಪ್ಪಿಸುವುದರಿಂದ ಅಧರ್ಮಕ್ಕೆ ಆಹ್ವಾನವನ್ನು ಕೊಟ್ಟಂತಾಗು, ನರಕವನ್ನು ಕೈ ಬೀಸಿ ಕರೆದಂತಾಗು. ಆದರೆ ಈ ಕುರುವೃದ್ಧರ ಮತ್ತು ಶ್ರೀಕೃಷ್ಣ ಪರಮಾತ್ಮನ ಮಾತಿನಂತೆ ನಡೆಯುವುದರಿಂದ ಧರ್ಮದ ಉದ್ಧಾರವಾಗಿ ಸ್ವರ್ಗದ ಮಾರ್ಗವು ನಿರಾಪದವಾಗಿದೆ. ಮತ್ತೆ ನನ್ನನ್ನು ಕರೆಸಿದವರು ಯಾರು? ನಾನು ಪುತ್ರ ಕುಮಾರ ಸುಯೋಧನ ತನೆಯ
ತನೆಯ ತನೆಯ ನನ್ನ ಮಾತುಗಳನ್ನು ಕೇಳಲು ನಿನಗಿಷ್ಟವಿಲ್ಲವು. ಅಖಂಡ ವ್ರತೋಪಾಸನೆಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆ. ಎದೆಯ ರಕ್ತವನ್ನು ಬಸಿದು ನಿನ್ನನ್ನು ಸಲಹಿರುವೆ. ಬಾಲ್ಯದಲ್ಲಿ ನಿನ್ನ ಕಲ್ಯಾಣವೇ ದೇವರಲ್ಲಿ ನನ್ನ ಏಕಮಾತ್ರ ಭಿಕ್ಷೆ. ನಿನ್ನ ಕಣ್ಣುಗಳಿಂದ ಒಂದು ತೊಟ್ಟು ಕಣ್ಣೀರು ಸುರಿಸಿದರು ಈ ನನ್ನ ದೇಹದ ರಕ್ತವೇ ನಷ್ಟವಾದಂತೆ ಎಂದು ಭಾವಿಸುತ್ತಿದ್ದೆ. ನಿನ್ನೆ ಸುಖ ಸಂಪದವನ್ನು ನೋಡುವ ಸಲುವಾಗಿ ಮುಚ್ಚಿರುವ ಈ ನನ್ನ ಕಣ್ಣುಗಳಿಂದ ರಕ್ತದ ಹನಿಗಳು ಸುರಿಯದಿರಲಿ. ಕುಮಾರ, ಮಾತೃ ಪ್ರೇಮವು ಅನಂತ ಅಗಾಧ. ಅಬೋಧ ಬಾಲಕನಂತೆ ಆ ರತ್ನವನ್ನು ಒಡೆಯಬೇಡ. ಪಾನ ಪ್ರವರ್ತನಾದ ಪಾಷಾಂಡನಂತೆ ಅಮೃತವನ್ನು ಭೂಮಿಯ ಮೇಲೆ ಚೆಲ್ಲಬೇಡ. ಚತುರ್ದಶ ಭುವನಗಳಲ್ಲಿ ಹುಡುಕಿದರು ತಾಯಿಯಂತಹ ಬಂಧು, ಹಿತೈಷಿಯು, ಸ್ನೇಹಿತೆಯು ನಿನಗೆ ಮತ್ತಾರೂ ದೊರಕುವುದಿಲ್ಲ. ಕಂದ, ಆಕಾಶಕ್ಕೆ ಅಂತರವಿರುವುದು, ಸಾಗರವು ಬತ್ತುವುದು, ನಕ್ಷತ್ರಗಳಿಗೆ ಎಣಿಕೆ ಇರುವುದು. ಆದರೆ ಮಾತೃ ಪ್ರೇಮವು ಮಾತ್ರ ಅನಂತ.
ನಾನು ನಿನ್ನ ಹಿತದ ಸಲುವಾಗಿ ಹೇಳುತ್ತಿರುವೆ. ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರೊಡನೆ ಸಮಾನ ಭಾವದಿಂದ ರಾಜ್ಯವನ್ನಾಳು ಕಂದ. ಪುನಃ ಅದೇ ಮಾತು. ಅಮ್ಮ, ನಾನು ನಿನ್ನ ಮಗನಾಗಿ ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲಿ. ರಾಜ್ಯವನ್ನು ಅಪೇಕ್ಷಿಸುವರು ಯುದ್ಧವನ್ನು ಮಾಡಿ ರಾಜ್ಯವನ್ನು ಪಡೆಯಲಿ. ಇದೇ ನನ್ನ ಕೊನೆಯ ಸಂದೇಶ. ನನಗಿನ್ನು ಸಮಯವಿಲ್ಲ. ಕುಮಾರ, ಸಮಯವಿಲ್ಲ ಹತಭಾಗ್ಯ ಕುಮಾರ. ಮೃತ್ಯುವು ಮನುಷ್ಯನ ಬೆನ್ನಟ್ಟಿ ಬರುತ್ತಿರುವಾಗ ಮನುಷ್ಯನಿಗೆ ಸಮಯವೆಲ್ಲಿ? ನೀನು ನಾಶ ಹೊಂದುವೆ, ನಿನ್ನೆ ಅಂದ ಪಿತನೂ ನಾಶ ಹೊಂದುವನು. ಇವನು ಶೋಕ ಸಾಗರದಲ್ಲಿ ಮುಳುಗುವನು. ನಾನು ಮಾತ್ರ ನಿರಾರ್ಗಗತಗಳಾಗಿ ಇವೆಲ್ಲವನ್ನೂ ನೋಡಬೇಕಾಗುವುದು. ಹಾ ಈಶ್ವರ, ಈ ಗಾಂಧಾರಿಯ ಲಲಾಟದಲ್ಲಿ ಏನನ್ನು ಬರೆದಿರುವೆ ದೇವ? ಏನಾಯ್ತು? ದುರಾತ್ಮರು ನಿನ್ನನ್ನು ಬಂಧಿಸುವ ತಂತ್ರ ಹೂಡಿದ್ದಾರೆ. ವಿರುದ್ಧ ಏನು ದುರ್ಯೋಧನ ದರ್ಪವು ಇಷ್ಟೊಂದು ಮಿತಿ ಮೀರಿದೆ. ವಾಸುದೇವ, ಕೈ ಜೋಡಿಸಿಬೇಡಿ. ಈ ಪಾಪಮಯವಾದ ರಾಜ್ಯ ಸಭೆಯಲ್ಲಿ ಅರಕ್ಷಣವೂ ನಿಲ್ಲಬೇಡ. ದಯಮಾಡಿ ಇಲ್ಲಿಂದ ಹೊರಟು ಹೋಗು ಪ್ರಭು, ಹೊರಟು ಹೋಗು. ರಾಜಮಹಿಷಿ ಗಾಂಧಾರಿ, ಒಬ್ಬ ದುರ್ಯೋಧನನಿಗೆ ಎದರಿ ನಾನಿಲ್ಲಿಂದ ಪಲಾಯನ ಮಾಡುವುದೇ ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಕಂಸ ಶಿಶುಪಾಲ ವಿಧಾನವರನ್ನು ಲೀಲಾ ಮಾತ್ರದಿಂದಲೇ ಸಂಹರಿಸಿದ ಈ ಕೃಷ್ಣನು ಒಬ್ಬ ದರ್ಪಾಂಧ ದುರ್ಯೋಧನನಿಗೆ ಎದರಿ ಇಲ್ಲಿಂದ ಪಲಾಯನ ಮಾಡುವುದೇ? ರಾಜಮಹಿಷಿ, ಈ ಚಕ್ರದಲ್ಲಿ ಎಷ್ಟೊಂದು ಶಕ್ತಿ ಇದೆ ಎಂದು ನೀನು ತಿಳಿದಿಲ್ಲವೇ? ಇದನ್ನು ಒಂದಾವರ್ತಿ ಪ್ರಯೋಗಿಸಿದರೆ ಕೋಟಿ ಕೋಟಿ ದುರ್ಯೋಧನರು ಮಣ್ಣಿನಲ್ಲಿ ಪದಗ್ರಹಣರಾಗಿ ಹೋಗುವರು. ಭಯವಲ್ಲ ವಾಸುದೇವ. ಘನಶ್ಯಾಮ ನಿನ್ನ ಪ್ರೇಮ ನಾನು ಭಯಕ್ಕಾಗಿ ಹೇಳುತ್ತಿಲ್ಲ ವಾಸುದೇವ. ನನ್ನ ಈ ಕುಲಾಂಗಾರ ಪುತ್ರರ ಕೈಯಿಂದ ನಿನ್ನ ಅವಹೇಳನ ನಾನು ಸಹಿಸಲಾರೆ. ನೀನು ಭಕ್ತ ಪರಾಧೀನನಲ್ಲವೇ? ಭಕ್ತಳ ಪ್ರಾರ್ಥನೆಯನ್ನು ಮನ್ನಿಸು. ಇದು ನಿನ್ನ ಚರಣದಡಿಯಲ್ಲಿ ಬಿದ್ದು ಬೇಡಿಕೊಳ್ಳುತ್ತೇನೆ ದೇವ. ರಾಜಮಹಿಷಿ ಗಾಂಧಾರಿ, ಈ ದಿನ ನಿನ್ನ ಸಲುವಾಗಿ ಏಡಿಯಂತೆ ನಾನು ಇಲ್ಲಿಂದ ಹೋಗುವೆನು. ಆಸೆಯಿಂದ ಬಂದು ನಿರಾಸೆಯಿಂದ ಹಿಂದಿರುಗುವೆನು. ನಾನಿನ್ನು ಪಲಾಯನ ಮಾಡುವೆನು. ಎಲ್ಲಿಗೆ ಪಲಾಯನ? ಶಾಸನ, ಈ ಅಕ್ಕವನ್ನು ತೆಗೆದುಕೋ, ಈ ಕೃಷ್ಣನನ್ನು ಬಂಧಿಸು.
ಓ ಕೃಷ್ಣ, ಹಿಂದೆ ಗೋವುಗಳ ಕತ್ತಿಗೆ ಎಕ್ಕ ಹಾಕಿ ಇಳದಂಗೆ ಈಗ ಅನ್ನ ಕತ್ತಿಗೆ ಹಾಕಿ ಇಳುವನು. ಎಲ್ಲ ವಂಚಕ. ದುರ್ಯೋಧನ, ನನ್ನನ್ನು ಬಂಧಿಸುವೆಯ? ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಇಚ್ಛಿಸುವೆಯ? ವ್ಯರ್ಥ, ಅದು ನಿನ್ನಾಗುವುದಿಲ್ಲ. ಕೃಷ್ಣ, ಈ ನಿನ್ನ ಗೊಡ್ಡು ಬೆದರಿಕೆಗೆ ಎದುರುವರಲ್ಲ. ದುಶ್ಯಾಸನ, ಶಕುನಿಗಳೇ, ಏನು ಮುಖವನ್ನು ನೋಡುತ್ತಿರುವಿರಿ? ಕೃಷ್ಣನನ್ನು ಬಂಧಿಸಿ.